ಮಸೀದಿಯಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಭಾವೈಕ್ಯತೆಯನ್ನ ಮೆರೆದಿರುವಂತಹ ಸಂಧಿಗವಾಡ ಗ್ರಾಮಸ್ಥರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಂಧಿಗವಾಡ ಗ್ರಾಮಸ್ಥರು. ಮಸೀದಿಯಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಭಾವೈಕ್ಯತೆಯನ್ನ ಮೆರೆದಿರುವಂತಹ ಸಂಧಿಗವಾಡ ಗ್ರಾಮಸ್ಥರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಂಧಿಗವಾಡ ಗ್ರಾಮಸ್ಥರು ಮಸೀದಿಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಮುಸ್ಲಿಂ ಯುವಕರಿಂದಲೇ ಗಣಪತಿಗೆ ವಿಶೇಷ ಪೂಜೆ. ಮುಸ್ಲಿಂ ಯುವಕರಿಗೆ ಸಾಥ್ ನೀಡಿರುವಂತಹ ಹಿಂದೂ ಯುವಕರು ಜಾತಿ ದಂಗಲ್ ಧರ್ಮ ದಂಗಲ್ ಹೊತ್ತಲ್ಲಿ ಜಾತ್ಯತೀತತೆಯ ಮಂತ್ರವನ್ನ ಪಠನೆ ಮಾಡಿರುವಂತಹ ಸಂಧಿಗವಾಡದ ಹುಡುಗರು ಖುಷಿ ಪಡುವಂತಹ ವಿಚಾರ. ಇದು ರಿಯಲ್ ಫ್ಯಾಕ್ಟ್. ಭಾರತ ಅಂದ್ರೆ ಏನು, ಅದರ ಅರ್ಥ ಏನು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡಿದ್ದವರು ಅಂತಂದ್ರೆ ಈ ಊರಿನವರೇ ಅಂತ ಅನ್ಕೊಂತೀವಿ. ಮುಸ್ಲಿಮರು ಹಿಂದೂ ಹಬ್ಬ ಅಂತ ಹೇಳಿ ಕಡೆಗಣಿಸಿಲ್ಲ. ಹಿಂದೂಗಳು ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಆ ಒಂದು ಕ್ಷೇತ್ರದಲ್ಲಿ ಗಣೇಶನ್ ಇಡಬೇಡಿ, ಈ ಒಂದು ಸ್ಥಳದಲ್ಲಿ ಗಣೇಶನ್ ಇಡಬೇಡಿ, ಮಸೀದಿ ಇದೆ, ಸೌಂಡ್ಗಳನ್ನ ಹಾಕಬೇಡಿ ಅಂತ ಹೇಳುವಂಥ ಈ ಹೊತ್ತಿನಲ್ಲಿ ಭಾವೈಕ್ಯತೆಯನ್ನು ಮೆರೆದಿರುವಂಥದ್ದು ನಿಜಕ್ಕೂ ಕೂಡ ಒಳ್ಳೆಯದು. ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವಂಥದ್ದು ಬರೀ ಜಾತಿಯಷ್ಟೇ. ಮಾನವ ಇದ್ದಾನಲ್ಲ, ಆತ ಒಂದೇ ರಕ್ತ, ಒಂದೇ ಬಣ್ಣದ ರಕ್ತವನ್ನು ಹೊಂದಿರುವಂಥವನು. ಮೊದಲು ನಮ್ಮ ವ್ಯಕ್ತಿತ್ವ ಮುಖ್ಯ, ಅದಾದ ನಂತರ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ ಪಾರ್ಸಿ ಅಂತ ಹೇಳಿ ಮಾತಾಡುವ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.